ಉತ್ತರ ಕರ್ನಾಟಕದ ಸಿನಿಮಾದಲ್ಲಿ ನಂಬರ್ 1 ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಲ ಏನಾದ್ರು ಈ ಸಿನಿಮಾ ನಾವು ಗೆಲ್ಸ್ಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ನಾವು ಸೋತಂಗ ಆಗ್ಬಿಡ್ತೀವಿ. ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿ ಕಟ್ಟು, ಇನ್ಮೇಲಿಂದ ಇದು ಯಾವತ್ತಿದ್ರು ಸೂಪರ್ ಹಿಟ್. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ರು ಹಿಡ್ಕೋತಾರೆ ಬೊಟ್ಟು, ನೋಡೋ ಪ್ರತಿಯೊಬ್ರು ಅಳುವಂತ ಸಿನಿಮಾ ಹೆಬ್ಬುಲಿ ಕಟ್ಟು. ನಮ್ಮಲ್ಲಿ 1000 ಯೋಚನೆಗಳನ್ನ ಮೂಡಿಸ್ತಾರೆ. ಎಂಡ್ ಶಾರ್ಟ್ ಅಂಥದ್ದೊಂದು ಕತೆ ಬರ್ಲಿಲ್ವಲ್ಲ ಕನ್ನಡದಲ್ಲಿ ಅಂತ ಹೇಳಿ ಬಹಳ ಒಂಥರ ಬಯಸ್ತಿತ್ತು. ಆ ಸಿನಿಮಾ ಬಂದಿದೆ. ಚಾಕುವಿಂದ ಇರಿದು ಕೊಲೆಗಳು, ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿರೋದನ್ನ ನಾವು ಕಣ್ಣಾರೆ ಕಾಣ್ತಿದ್ದೀವಿ. ಅದನ್ನ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಅರ್ಥ ಆಗೋ ತರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾವು ಈಗ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಈ ತರ ವಿಚಾರಗಳು ಬಹಳಷ್ಟು ನಡೀತಾ ಇದೆ. ಮಲಯಾಳಂ ಅಲ್ಲಿ ಈ ಸಿನಿಮಾಗಳು ನೋಡ್ತಾ ಇದ್ವಿ, ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾವನ್ನ ನಾವು ನೋಡಿದ್ವಿ. ಕ್ಲೈಮ್ಯಾಕ್ಸ್ ಆಗಿ ಚಿತ್ರ ನೋಡ್ಬೇಕು. ಇಷ್ಟು ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿನಲ್ಲಿ ಬರ್ದೇ ಇರುವಂತಹ ಒಂದು ಗಟ್ಟಿ ಸಿನಿಮಾ ಬಂದಿದೆ. ಈ ಸಿನಿಮಾ ನೋಡಿ ಹೆಚ್ಚು ಸೆನ್ಸಿಬಲ್ ಆಗೋಣ ಅಂತ ಹೇಳ್ತಾರೆ. ಹೊಸ ಆಯಾಮವನ್ನು ಈ ಸಿನಿಮಾದಲ್ಲಿ ತಂದಿಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ, ಹೆಬ್ಬುಲಿ ಅಂತ ಸಿನಿಮಾ ಬಂದಾಗ ಆ ಕಟ್ಟಿಂಗು ತುಂಬಾ ವೈರಲ್ ಆಗಿತ್ತು. ಆ ಕಟ್ಟಿಂಗು ಆ ವಿಷಯನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳೋ ಪ್ರಯತ್ನ ಸಿನಿಮಾದಲ್ಲಾಗಿದೆ. ತುಂಬಾ ಏನೋ ತಮಾಷೆಯಾಗಿ ಶುರುವಾಗುವಂತ ಸಿನಿಮಾ ಸೀರಿಯಸ್ ಆಗಿ ಯಾವ ರೀತಿ ಎಮೋಷನಲ್ ಆಗಿ ಇಡೀ ಥಿಯೇಟರ್ನೇ ಆವರಿಸ್ಕೊಂತು ಅಂತಂದ್ರೆ ಥಿಯೇಟರ್ ಇದ್ದವ್ರು ಅಷ್ಟು ಜನ ಮೌನ ಶರಣಾಗ್ಬಿಟ್ರು. ಈ ಸಲ ಏನಾದ್ರು ಈ ಸಿನಿಮಾ ನಾವು ಗೆಲ್ಸ್ಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ನಾವು ಸೋತಂಗ ಆಗ್ಬಿಡ್ತೀವಿ. ನಾವು ಸೋಲೋದ್ ಬೇಡ ಕನ್ನಡಿಗರಾಗಿ. ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿ ಕಟ್ಟು, ಇನ್ಮೇಲಿಂದ ಇದು ಯಾವತ್ತಿದ್ರು ಸೂಪರ್ ಹಿಟ್. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ರು ಹಿಡ್ಕೋತಾರೆ ಬೊಟ್ಟು, ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ರು ಹಿಡ್ಕೋತಾರೆ ಬೊಟ್ಟು, ನೋಡೋ ಪ್ರತಿಯೊಬ್ರು ಅಳುವಂತ ಸಿನಿಮಾ ಹೆಬ್ಬುಲಿ ಕಟ್ಟು. ನೀವೇನು ನೋಡ್ತಾ ಬಂದಿದ್ದೀರ ಕನ್ನಡದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾಗಳು ಆ ತರದ್ದೆಲ್ಲ ಇದು ಬೇರೆನೆ ಹೇಳಕ್ ಬಂದಿದ್ದೀನಿ ಅಂತ ಅವ್ರು ಫಸ್ಟ್ ಶಾರ್ಟ್ ಅಲ್ಲೇ ಇದ್ ಮಾಡ್ತಾರೆ. ಯಾರು ಸ್ಟಾರ್ ಮುಖಗಳನ್ನಿದ್ರೆ ಮಾತ್ರ ನೋಡ್ತೀವಿ ಅಂತ ಹೇಳೋರು ಇದ್ರು ಕೂಡ ಇದರಲ್ಲಿ ಸುದೀಪ್ ಅವರು ಇದ್ದಾರೆ. ಸುದೀಪ್ ಅವರ ಸತ್ವ ಇದೆ, ಸುದೀಪ್ ಅವರ ತತ್ವ ಇದೆ. ಸೊ ಅವರಿಗೋಸ್ಕರ ಆದ್ರೂ ಸಿನಿಮಾ ನೋಡಿ. ತುಂಬಾ ಆನೆಸ್ಟ್ ಆಗಿ ಮಾಡಿದ್ದಾರೆ. ಕಾಡುವಂತ ಸಿನಿಮಾ ಇದು. ನೆಲದ ಕಥೆಗಳು ಅಂತ ಹೇಳ್ತಾರೆ, ಆ ಕಥೆಗಳನ್ನ ನಿರ್ದೇಶಕರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು. ಉತ್ತರ ಕರ್ನಾಟಕದ ಸಿನಿಮಾದಲ್ಲಿ ನಂಬರ್ 1 ಸಿನಿಮಾ ಅಂತಾನೆ ಹೇಳ್ಬೋದು. ಸುಮಾರು ಆಲೋಚನೆಗೆ ನಮ್ಮ ಒಡ್ಡುತ್ತೆ. ಸಿನಿಮಾ ಬೇರೆ ರೇಂಜ್ ಇದೆ. ಈ ತರದ ಸಿನಿಮಾ ಗೆಲ್ಲೇಬೇಕು. ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತೀವಿ.